ಇಲ್ಲ, ಬಹಳಷ್ಟು ದಿನದಿಂದ ಸ್ವಲ್ಪ ಬಿಸಿಲಿದ್ದಕ್ಕೋಸ್ಕರ ಸಲಾಂ ಬಳ್ಳಾರಿ ಮತ್ತೆ ಕಿಟ್ಟು ವಿತರಣಾ ಕಾರ್ಯಕ್ರಮ ಮಾಡಿರಲಿಲ್ಲ. ಮತ್ತೆ ಈಗ ಇವತ್ತು ಮೊನ್ನೆ ಬಂದಿರೋಂಥ ಮಳೆಯಿಂದ ಏನೇನು ತೊಂದರೆಗಳಾಗಿದೆ ಅಂತೇಳಿ ಅವುಗಳು ತಿಳ್ಕೊಂಡಾಗ ಆಗುತ್ತೆ ಅಂತೇಳಿ ಶುರು ಮಾಡಿದ್ದೀವಿ. ಪೊಲಿಟಿಕಲ್ ಡೆವಲಪ್ಮೆಂಟ್ ನಡೀತಾ ಇರ್ತದೆ. ಬಳ್ಳಾರಿಗೆ ಯಾವ್ದು ಕೊಡ್ತಾ ಇಲ್ಲ. ಸರ್ಕಾರದ ವ್ಯವಸ್ಥೆ ನೋಡಿದ್ರೆ ಸಚಿವ ಸ್ಥಾನ ಬಳ್ಳಾರಿಗೆ ಯಾರು ಕೊಡ್ತಾರೆ? ಬಳ್ಳಾರಿ ವಿಜಯನಗರ ಎಲ್ಲ ಕಂಡಿದ್ದೀವಿ. ಇಲ್ಲ, ನಮಗೆ ಅದು ಹೈಕಮಾಂಡ್ ನಿರ್ಧಾರ ಯಾವ ರೀತಿಯಲ್ಲಿ ಇರುತ್ತೋ ಆ ರೀತಿಯಲ್ಲಿ ನಾವು ತಲೆಬಾಗಿ ಹೋಗಂಥವ್ರು. ಹೈಕಮಾಂಡ್ ಬಿಟ್ಟಂಥದ್ದು ಅದು. ಆ ವಿಚಾರ ಬಂದಾಗ ಹೈಕಮಾಂಡ್ ಅವರು ಯಾವ ರೀತಿಯಲ್ಲಿ ಬಳ್ಳಾರಿಗೆ ನ್ಯಾಯ ಮಾಡ್ಬೇಕಂತೇಳಿ ಅವ್ರು ಗೊತ್ತಿರುತ್ತೆ, ಅವ್ರು ಮಾಡಿದ್ದಾರೆ. ನ್ಯಾಯ ಕೇಳ್ತಾರೆ, ಕೇಳ್ಬೇಕು. ಯಾರು ಬಳ್ಳಾರಿಗೆ ನ್ಯಾಯ ಕೊಡೋದು ಕೇಳ್ಬೇಕು ಯಾರು? ಇಲ್ಲ, ಎಲ್ಲರೂ ಶಾಸಕರು ಕೇಳ್ತಿದ್ದಾರೆ ಬಳ್ಳಾರಿಗೆ ಯಾರಿಗೆ ಸಚಿವರು ಮಾಡ್ಬೇಕಂತೇಳಿ ಎಲ್ಲರೂ ಶಾಸಕರು ಕೇಳ್ತಿದ್ದಾರೆ. ಅದೇ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ನಿರ್ಧಾರವನ್ನು ತಗೊಂಡು ಈಗ ಬಳ್ಳಾರಿಯಲ್ಲಿ ಹಲವಾರು ಮೊನ್ನೆ ಎಲ್ಲ ವಾರ್ಡ್ಗಳಿಗೆ ಒಂದೊಂದು ವಾರ್ಡ್ಗೆ ಒಂದು 2-2.5 ಕೋಟಿ ರೀತಿಯಲ್ಲಿ ಹೊಸದಾಗಿ ಅನುದಾನವನ್ನು ಕೊಟ್ಟಿದ್ವಿ. ಯಾಕಂದ್ರೆ ಈಗ ಮೇನ್ ರೋಡ್ಸ್ ಎಲ್ಲ ನಾವು ಡೆವಲಪ್ಮೆಂಟ್ ಅನ್ನು ಮಾಡ್ಕೊಂಡಿದೀವಿ. ಈಗ ಇಂಟರ್ನಲ್ ರೋಡ್ಸ್ ಅಂದ್ರೆ ವಾರ್ಡ್ ಅಲ್ಲಿ ಡ್ರೈನೇಜಸ್ ಆಗಿ UGD ಆಗಿರ್ಬೋದು, ಓಪನ್ ಡ್ರೈನ್ಸ್ ಆಗಿರ್ಬೋದು, ಮತ್ತೆ ರೋಡ್ಸ್ ಆಗಿರ್ಬೋದು, ವಾರ್ಡ್ ಅಲ್ಲಿ ಡೆವಲಪ್ಮೆಂಟ್ಗೆ ಮತ್ತೆ ನಮ್ಮ ಕಾರ್ಪೊರೇಟರ್ಗೆ ಅನುಕೂಲ ಆಗಲಿ ಅಂತೇಳಿ ಒಂದು 2.5 ಕೋಟಿ ಪ್ರತಿ ವಾರ್ಡ್ಗೆ ಕೊಡ್ತಿದೀವಿ. ಅದ್ರ ಜೊತೆಗೆ ಮುಂಬರುವಂತ ದಿನದಲ್ಲಿ ಈಗ ಬರೋ ತಿಂಗಳು 220 ಕೋಟಿ ಭೂಮಿ ಪೂಜೆಯನ್ನು ಮಾಡ್ತಿದ್ದೀವಿ ಬಳ್ಳಾರಿಯಲ್ಲಿ. ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆಗಿದ ತಕ್ಷಣ 270 crores ಏನು ನಮ್ಮ ಕನಸಿನ ಪ್ರಾಜೆಕ್ಟ್ ಏನು ತುಂಗಭದ್ರೆಯಿಂದ ಬಳ್ಳಾರಿಗೆ ನೀರು ತಗೊಂಡ್ಬರ್ಬೇಕಂತಿತ್ತು, ಅದಕ್ಕೆ ಸಪ್ಲೈ ಚೈನು ಓವರ್ ಟ್ಯಾಂಕ್ಸ್ 270 ಕೋಟಿ ಟೆಂಡರ್ ಏನಾಗಿದೆ ಅದನ್ನು ಮುಂದಿನ ತಿಂಗಳಲ್ಲಿ ಭೂಮಿ ಪೂಜೆಯನ್ನು ಬಳ್ಳಾರಿಯಲ್ಲಿ ಮುಂದಿನ ತಿಂಗಳು ಇಲ್ಲಾಂದ್ರೆ ಇದೇ ತಿಂಗಳಲ್ಲಿ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದ್ವಿ. ಆದಷ್ಟು ಬೇಗ ಸ್ವಾಮಿಗಳ ಹತ್ರ ಮಾತಾಡಿ, ಯಾಕಂದ್ರೆ ದೊಡ್ಡ ಪ್ರಾಜೆಕ್ಟ್ ಜನಕ್ಕೆಲ್ಲ ಒಳ್ಳೇದಾಗ್ಬೇಕಂತ ಹೇಳಿ ಇನ್ ಟೈಮಲ್ಲಿ ಮುಗಿಸ್ಕೋಬೇಕಂತೇಳಿ ಸ್ವಾಮಿಗಳನ್ನ ದೊಡ್ಡ ಯಾರನ್ನ ಹಿರಿಯರನ್ನ ಕೇಳ್ಕೊಂಡು ಒಂದು ಒಳ್ಳೆ ದಿವಸ ನೋಡ್ಕೊಂಡು ಮುಹೂರ್ತದಲ್ಲಿ ನಾವು ಮಾಡ್ತೀವಿ. CM ಅವ್ರದ್ದು ನೋಡ್ಬೇಕು, DK ಸಾಹೇಬರು ಅವ್ರ ಶೆಡ್ಯೂಲ್ ಅನ್ನು ನೋಡ್ಕೊಂಡು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ನಾನು ಹೇಳಿದ್ದೀನಿ ಅವ್ರಿಗೆ ಏನೇ ಕಾರ್ಯಕ್ರಮಗಳು ಪ್ರಜಾ ಆಶೀರ್ವಾದ ಯಾತ್ರೆ ಅಂತ ಹಮ್ಮಿಕೊಂಡಾಗ ಫಸ್ಟ್ ಪ್ರಿಫರೆನ್ಸ್ ಬಳ್ಳಾರಿಗೆ ಕೊಡ್ಬೇಕಂತ ಹೇಳಿದ್ದೀನಿ. ಅವರು ಅದರ ನಿಟ್ಟಿನಲ್ಲೇ ಇಲ್ಲ ಆದಷ್ಟು ಬೇಗ ಬಳ್ಳಾರಿಗೆ ಒಂದು ವಿಸಿಟ್ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಅದ್ದೂರಿಯಾಗಿ ನಮ್ಮ CM ಅವ್ರನ್ನ ಬಳ್ಳಾರಿಗೆ ಕರ್ಕೊಂಡ್ಬರ್ತೀನಿ. ವಿಶೇಷ ಪ್ರೀತಿ ಇದೆ ಸರ್, ಬಳ್ಳಾರಿ ಮೇಲೆ ವಿಶೇಷ ಪ್ರೀತಿ, ನಮ್ಮೆಲ್ಲರ ಮೇಲೆ ಶಾಸಕರ ಮೇಲೆ ಕೂಡ ವಿಶೇಷ ಪ್ರೀತಿ ಅವರಿಗೆ. ಯಾಕಂದ್ರೆ ನಾನಾಗಿರ್ಬೋದು, ಗಣೇಶ್ ಅವರು, ನಾಗೇಂದ್ರ ಅವರು, BM ನಾಗರಾಜ್ ಅವರು, ತುಕಾರಾಮ್ ಅವರು ಎಲ್ಲರ ಮೇಲೆ ಪ್ರೀತಿ ಇದೆ. ಅದೇ ನಿಟ್ಟಿನಲ್ಲಿ ನಮಗೆ ಕೆಲಸಗಳು ಕೂಡ ಅವ್ರು ಮಾಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ಒಳಗ ಅವರು ಈಗ CM ಆದ್ಮೇಲೆ ಬಳ್ಳಾರಿಗೆ ಬರ್ಬೇಕಂತ ಹೇಳಿ ಎಲ್ಲರೂ ಕೇಳ್ಕೊಂಡಿದ್ದೀವಿ, ಬರ್ತೀನಿ ಅಂತ ಹೇಳಿ ಹೇಳಿದ್ದಾರೆ. ಇದು ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಆರ್ಯವೈಶ್ಯ ಸಮಾಜದಿಂದ ಒಂದವರು ಡಯಾಲಿಸಿಸ್ ಕೇಂದ್ರವನ್ನು ಮಾಡ್ತಿದ್ದಾರೆ. ಆ ಕೇಂದ್ರಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ BRL ಸೇನಾ ಅವರು 5 ಲಕ್ಷ ರೂಪಾಯಿ ದೇಣಿಗೆ, 10 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಡ್ತಿದ್ದಾರೆ. ಇವತ್ತು ಒಂದು ಹಂತದಲ್ಲಿ 5 ಲಕ್ಷ ರೂಪಾಯಿಯನ್ನು ಅವ್ರ ಕೈಗೆ ಮುಟ್ಟಿಸಿದ್ದಾರೆ. ಇಂಥ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡುವಂತ BRL ಸೇನಾ ಅವರಿಗೆ ಆ ದೇವರು ಇನ್ನಷ್ಟು ಶಕ್ತಿ ಕೊಡ್ಬೇಕಂತೇಳಿ ನಾನು ಕೇಳ್ತೇವೆ. ನಮ್ ಶಕ್ತಿನೇ ಬರಬರೆಡ್ಡಿ ಅವರು, ನಮ್ಮ ಶಕ್ತಿನೇ ಅವರು, ಕಾರ್ಯಕ್ರಮಗಳು ಮಾಡ್ತೀವಿ ನಾವು. ಈಗ ಕರೆಂಟ್ ಲೈನ್ಸ್ ಬಂದ್ಬಿಟ್ಟು ಇಲ್ಲಿ 40 years ಹಳೆವೆಲ್ಲ ಬಳ್ಳಾರಿಯಲ್ಲಿ. ನಾವು ಬಂದಂತ ಮೊನ್ನೆ ಮಳೆ ಕೂಡ ನೋಡಿರ್ಬೋದು, ಬಹಳ ದೊಡ್ಡ ಮಳೆ. ಇಷ್ಟು ಮುಂಚೆ ನಾನು ಅಂಡರ್ ಪಾಸ್ ಅಲ್ಲಿ ಹೊತ್ತು ನೀರು ನಿಂತ್ಕೊಳಲ್ಲ, ಅಷ್ಟು ನೀಟಾಗಿ ಮಾಡಿದೀವಿ. ಆದ್ರೂ ನಿಂತಿದ್ದು ಕೆಲವಷ್ಟು ಮಂದಿ ಅದನ್ನೇ ಒಂದು ಇದ್ರಾಗಿ ತಗೊಂಡು ಅಂಡರ್ ಪಾಸ್ ರಿಪೇರಿ ಮಾಡೋದಂತೆ ಮತ್ತೆ ನೀರು ನಿಂತ್ಕೊಂತ. ಇಷ್ಟು ದಿನ ನೀರು ನಿಂತ್ಕೊಂಡಿಲ್ಲದಿವ್ರು ಯಾರು ನಾಯಕರು ನೋಡ್ಲಿಲ್ಲ. ಇವತ್ತೇನೋ ದೊಡ್ಡ ಮಳೆ ಬಂದಾಗ ಒಂದು 2 ಗಂಟೆ ನಿಂತ್ಕೋಬಾರ್ದು, ಅದು ಕೂಡ ನಿಂತ್ಕೊಂಡಿದೆ ಅಂತಂದ್ರೆ ಅಂತ ಅಷ್ಟು ಪ್ರಾಬ್ಲಮ್ ಇರೋ ಅನ್ನೋದು ಸಾಲ್ವ್ ಮಾಡಿದ್ದೀನಿ ಅಂತಂದು ಅರಿವಿಲ್ದಂಗೆ ಕೆಲವು ಜನ ಮಾತಾಡೋದು. ಆದ್ರೆ ಇರ್ಲಿ, ಈಗ ಪಾಪ ಅವ್ರು ಮಾತಾಡಿದ್ರೇನೆ ನಾನು ಇನ್ನ ಕೆಲಸ ಮಾಡಕ್ ಆಗೋದು. ಅದ್ರ ಜೊತೆಗೆ 40 ವರ್ಷದಿಂದ ಈ ಕರೆಂಟ್ ಲೈನ್ಸ್ ಎಲ್ಲ ಹಳೆವಿದೆ, ನಾವು ಇದನ್ನೆಲ್ಲ ಹೊಸದಾಗಿ ಮಾಡ್ಕೋಬೇಕು. ಮೊನ್ನೆ ಮಳೆ ಬಂದಂತ ಸಂದರ್ಭದಲ್ಲಿ ಬಹಳಷ್ಟು ಕಡೆ ಮರಗಳು ಬಿದ್ದು KEB ಅವ್ರನ್ನು ಕೂಡ ನಾವು ಎದಕ್ಕೆ ಹೇಳ್ಬೇಕು, ರಾತ್ರಿ ಹಗಲು ಅವ್ರ ಕಷ್ಟ ಬಿದ್ದಿದ್ದಾರೆ. KEB ಅವರು ಕೂಡ ಬಹಳಷ್ಟು ಕಡೆ ನಾನು ಫೋನ್ ಮಾಡಿ ಅವ್ರನ್ನು ನೋಡಪ್ಪ ಈ ತರ ಇದೆ, ಈ ಕಡೆ ಕರೆಂಟ್ ಹೋಗಿದೆ ಅಂತ ಹೇಳಿ ಹೇಳಿದ ತಕ್ಷಣ ಅವ್ರು ಅಟೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಈಗ ಬಹಳಷ್ಟು ಕಡೆ ಕರೆಂಟ್ ಕಟ್ ಆಗಿದೆ ಅಂತಂದ್ರೆ ಹಳೆ ಲೈನ್ಗಳು ಸ್ವಲ್ಪ ದೊಡ್ಡ ಮಳೆ ಬಂದಾಗ ಈ ತರ ಸಮಸ್ಯೆಗಳಾಗುತ್ತೆ. ನಾವು ಹೊಸ ಲೈನ್ಗಳನ್ನ ಮಾಡ್ಕೊಳ್ಳೋಣ, ಮಿನಿಸ್ಟರ್ ಹತ್ರ ಮಾತಾಡ್ಕೊಂಡು. ಯಾಕಂದ್ರೆ ಇಂಥ ಸಂದರ್ಭಗಳು ಬಂದಾಗೆ ನಮಗೆ ಗೊತ್ತಾಗಲ್ಲ ಯಾವ ರೀತಿಯಲ್ಲಿ ನಾವು ಅಪ್ಡೇಟ್ ಆಗ್ಬೇಕು, ಯಾವ ರೀತಿಯಲ್ಲಿ
ನಾವು ಇನ್ನು ಬೇರೆ ರೀತಿಯಲ್ಲಿ ಈ ಕರೆಂಟ್ ಲೈನ್ಸ್ನ ಬೇರೆ ರೀತಿಯಲ್ಲಿ ಯಾವ ರೀತಿ ತಗೋಬೇಕು ಅನ್ನೋದು ಗೊತ್ತಾಗೋದು, ಜನರಿಗೆ ಸಮಸ್ಯೆ ಆಗ್ದಂಗೆ ಯಾವ ರೀತಿಯಲ್ಲಿ ನಾವು ಬಳ್ಳಾರಿಗೆ ನೀರು ತಗೊಂಡ್ಬರ್ತೀವೋ ಅದೇ ರೀತಿಯಲ್ಲಿ ಹೊಸ ಕರೆಂಟ್ ಲೈನ್ ಕೂಡ ತಗೊಂಡ್ಬರೋಣ. ಥ್ಯಾಂಕ್ ಯು.